ಓಂ ಶಾಂತಿ. ಮೊಟ್ಟ ಮೊದಲು ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೂ ಅನ್ನೋರಕ್ಕೋರ್ದು ಇವತ್ತು ವಿಶೇಷವಾಗಿ ಜನ್ಮದಿನ ಇದೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹ್ಯಾಪಿ ಬರ್ತ್ಡೇ ಟು ಯು. ಹೀಗೆ ಲಕ್ಷ್ಮೀನಾರಾಯಣ ಥರ ನೀವು ಇನ್ನೂ ಜಾಸ್ತಿ ಸಮಯ ಪೂರಾ ಸಂಗಮ ಯುಗ ಸ್ವಸ್ಥ रहना ಬಾಬಾ ಕೇಳ್ತೇನ ಸ್ವಸ್ಥ ಆಗಿರ್ರಿ. ಆಮೇಲೆ ಇನ್ನೂ ಹೆಚ್ಚು ಬಾಬಾನ ನೆನಪಿನಿಂದ ಸೇವೆಯಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ನಿಮ್ಮ ಒಂದು ಅಕೌಂಟಲ್ಲಿ ಜಮಾ ಆಗಲಿ. ಹಾಗೂ ಅನೇಕ ಆತ್ಮಗಳಿಗೆ ನೀವು ಇದೇ ಥರ ಇನ್ನೂ ಪ್ರೇರಣೆಯನ್ನು ಕೊಡಲಿ ಅಂತ ನಮ್ಮ ಒಂದು ಶುಭ ಭಾವನೆ, ಶುಭಕಾಮನೆ. ಇವತ್ತಿನ ದಿನ ನಮಗೆಲ್ಲರಿಗೂ ಬಹಳ ಒಂದು ಖುಷಿಯ ದಿನ. ಯಾಕಂದರೆ ವಿಶೇಷವಾಗಿ ನಾವು ಬಹಳ ದಿನ ಆದಮೇಲೆ ತಮಗೆಲ್ಲರಿಗೂ ಭೇಟಿ ಆಗ್ತಾ ಇದ್ದೀವಿ. ಅದಕ್ಕಾಗಿ ನಿಮಗೂ ಖುಷಿ ಅನ್ನಿಸ್ತಿದೆ ಅಲ್ವಾ? ಯಾವುದೇ ಪ್ರೋಗ್ರಾಮ್ ಫಂಕ್ಷನ್ ಇರಲಿ, ಒಂದು ಪರಿವಾರದ ಮಿಲನ ಏನಾಗ್ತಿದೆ ಅಂದರೆ ಆಗ ನಮ್ಮ ಅಭ್ಯಾಸಲ್ಲಿ ಏನಾಗ್ತಿದೆ, ಒಂದು ಸ್ನೇಹ, ಪ್ರೀತಿ, ನಮ್ಮೆಲ್ಲ ಆತ್ಮಗಳ ಒಂದು ಶುಭ ಭಾವನೆ ಒಬ್ಬರದ್ದು ಇನ್ನೊಬ್ಬರಿಗೆ ಸಿಗ್ತಾ ಇರ್ತದೆ. ಅದಕ್ಕಾಗಿ ನಮಗೆಲ್ಲರಿಗೂ ಇವತ್ತಿನ ದಿನ ಒಂದು ವರ್ಷದ ಮೊದಲ ದಿನ ಅಂತ ಅಂದರೆ ಇದು 2ನೇ ತಾರೀಕು ಇರ್ಬೋದು. ಬಟ್ ಬಾಬಾ ಏನು ಹೇಳ್ತಾರೆ, ಸಂಗಮ್ ಯುಗ ಹರ್ ಸೆಕೆಂಡ್, ಹರ್ ಘಡಿ, ಪ್ರತಿದಿನ ನಮಗೇನ್ರಿ ಹೊಸದ. ಯಾಕಂದರೆ ಹೊಸ ಜೀವನ, ಹೊಸ ಯುಗಕ್ಕೆ ಹೋಗೋರು ಎಲ್ಲ ಬಾಬಾ ಹೇಳ್ತಾರೆ, ಹಳೇದನ್ನೆಲ್ಲ ಮರೆತು ನಾವು ಹೊಸದನ್ನು ನಾವು ಏನು ಮಾಡಬೇಕ್ರಿ, ಪ್ರತಿ ನಮ್ಮದು ಕ್ಷಣದಲ್ಲೂ ಕೂಡ ಅನುಭವನ ಮಾಡ್ತಾ ಹೋಗ್ತೀವಿ. ಅದಕ್ಕಾಗಿ ತಾವೆಲ್ಲರೂ ವಿಶೇಷ ಆತ್ಮಗಳು. ಸಂಗಮ ಯುಗದಲ್ಲಿ ನಾವೇನು ಪರಮಾತ್ಮನ ಒಂದು ಪಾಲನೆಯನ್ನು ಪಡಿತಾ ಇದ್ದೀವಿ, ಕೋಟಿಯಲ್ಲಿ ಕೆಲವು ಆತ್ಮಗಳು. ಅದಕ್ಕಾಗಿ ನನಗೆ ಬಹಳ ಖುಷಿ ಆಗ್ತಿದೆ ಹೊಸ ವರ್ಷದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗಿದ್ದು. ಮತ್ತು ಅಕ್ಕೋರು ಇನ್ವೈಟ್ ಮಾಡಿದ್ರು, ಅದಕ್ಕಾಗಿ ಅಕ್ಕೋರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಹಾಗೂ ತಮಗೆಲ್ಲರಿಗೂ ಥ್ಯಾಂಕ್ಸ್. ತಮಗೆಲ್ಲರಿಗೂ ಶುಭ ಭಾವನೆ ಇದೆ ನಮ್ಮ ವತಿಯಿಂದ. ಎಲ್ಲರೂ ಸದಾ ಬಾಬಾರು ಹೇಳಿದ ಹಾಗೆ ಶ್ರೀಮತದ ಅನುಸಾರ ನಡೆದು ನಮ್ಮ ಒಂದೇನು ಗುರಿ ಏನಿದೆ, ಲಕ್ಷ್ಯ ಏನಿದೆ, ಅದನ್ನು ನಾವೆಲ್ಲರೂ ತಲುಪಲಿಕ್ಕೆ ತನ್ನ ಧನದಿಂದ ಶ್ವಾಸ, ಸಂಕಲ್ಪ, ಸಮಯ ಎಲ್ಲವನ್ನು ನಾವೇನು ಮಾಡಬೇಕ್ರಿ, ಇಲ್ಲಿ ಪರಮಾತ್ಮನಿಗೋಸ್ಕರ ಸಮರ್ಪಣೆ ಮಾಡಿ ಶ್ರೇಷ್ಠ ಊಂಚ ಒಂದು ಪದವಿ ಸ್ಥಾನವನ್ನು ಪಡೀಲಿಕ್ಕೆ ಪುರುಷಾರ್ಥ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಇದೇ ನಮ್ಮ ಒಂದು ಶುಭ ಭಾವನೆ, ಶುಭಕಾಮನೆ. ಸದಾ ಎಲ್ಲರೂ ಖುಷಿಯಾಗಿರೋಣ, ಖುಷಿಯನ್ನು ಎಲ್ಲರೂ ಹಂಚೋಣ. ಇಷ್ಟು ಹೇಳಿ ನಾನು